ಗ್ರಾಮದ ಪೂಜ್ಯ ಗುರುಗಳ ದಿನಾಚರಣೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರಿಗೆ ಶರಣೆಂದು, ನಿಂಗಪ್ಪನ ಪಕ್ಕಂಡಿ ಅವರು, ಗೋಪಾಲ್ ಕೊಕ್ನೂರ್ ಅವರು, ಚಿಕ್ಕಮಠ ಅವರು, ಶ್ರೀಶೈಲ ಅಂಗಡಿ ಅವರು, ನಮ್ಮ ಕಂಕನವಾಡಿ ಹಿರಿಯರು, ಸಿದ್ದಣ್ಣ ಅವರು, ಇಲ್ಲಿ ನೆರೆದಿರುವ ತಮ್ಮೆಲ್ಲ ಅನ್ನದಾತರ ಬಂಧುಗಳ ಪಾದಕ್ಕೆ ಶರಣೆಂದು. ಬಂಧುಗಳೇ, ನಮ್ ಕೈಯಾಗ ಮೈಕ್ ಸಿಕ್ತಂದ್ರೆ ಹೆಂಗೈತಂದ್ರೆ ಯಾರ್ಯಾರ ಬೇಸ್ಕೋತಾರ ನನಗ ತಿಳಿದ. ಈಗ ಸಿಂಧಿಗೆ ಒಬ್ಬ ಯಾವನು ಏನೋ ಮಾತಾಡೋಣ ಅಂತೇಳಿ ತಗೊಳವ್ ಇದ್ನಿ, ನೀನು ಬಂದ್ ಅಧ್ಯಕ್ಷರಿಗೆ ನಮಸ್ಕಾರ ಮಾಡಿ ತಪ್ಪಾಗೈತ ನನ್ನ ಶ್ರೀಶೈಲನ ಹೇಳಿದ್ರ ಅವ್ರು ತೋರಾವ್ ಇದ್ದವ್. ಯಾಕಂದ್ರೆ ಯಾವ್ದೋ ಒಂದು ಪಕ್ಷದ ಛಲ ಇದ್ದವ ಬೇಯ್ದ್ ಬೇಡತ್ ಬಿಟ್ನಿ. ಒಂದೇದ್ದು ಮೊದಲನೇದಾಗಿ ನೀವು ನಮ್ಮನ್ನ ಸತ್ಕಾರ ಮಾಡಕ್ ಕರ್ಸಿರಂತ ನೀವು ತಿಳ್ಕೊಂಡಿರಿ, ತಪ್ಪದು. ನೀವಲ್ಲಿ ಸಾಥ್ ಕೊಟ್ಟಿರಿ, ನಿಮಗೆ ಧನ್ಯವಾದ, ಕೈ ಮುಗಿದು ಧನ್ಯವಾದ ಹೇಳಕ್ ನಾನು ಅಧ್ಯಕ್ಷ ನಿಮ್ಮ ಊರಿಗೆ ಬಂದೀವಿ. ಯಾಕಂತಂದ್ರೆ ನೀವೆಲ್ಲಾರು ಇದ್ದಾಗ ನಾವು, ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು. ನೀವೊಬ್ರು ಕಸ ಹೊಡೆದಿರಿ, ಅಡಿಗೆ ಮಾಡಿರಿ, ಶಾಲ್ ಹಾಸಿರಿ, ನೀರ್ ತಂದು ಕೊಟ್ಟಿರಿ, ಊಟ ಮಾಡಿಸಿರಿ, ತಡಪತ್ರಿ ಹಾಸಿರಿ, ಟೆಂಟ್ ಹಾಕಿರಿ. ನೀವೆಲ್ಲಾ ಜನರನ್ನ ಕುಣಸಾಕ ಹೆಂಗ್ ನೀವೆಲ್ಲಾ ದುಡ್ದಿರ್ಲ, ಪ್ರತ್ಯಕ್ಷ ಪರೋಕ್ಷವಾಗಿ ನೀವೇನ್ ದುಡ್ದಿರಿ ಅಂತೇಳಿ ಗುರ್ಲಾಪುರ್ ಗೆದ್ದೈತಿ. ಇಲ್ಲಾಂದ್ರೆ ಗೆಲ್ಲಕ್ ಸಾಧ್ಯ ಇಲ್ಲ. ಎರಡನೇದು ಏನು ಅಂತಂದ್ರ, ನಾವು ಲೇಟ್ ಮಾಡಿ ಬಂದಿವಿ ಅಂತ ನೀವ್ ಅಂದಿರಿ. ಮುಂಜಾನೆ 6 ಕೇಳಬಿಡದ ಹೆಂಗಾಗ್ಯದಂದ್ರ ಯಾವ್ಯಾವ ಊರಿಂದ ಜನ ಬರಕತ್ತೈತಿ ನಮಗ ತಿಳಿವಾದ. ನಾನು ಹಾರುಗೇರಿಗೆ ಬರ್ತಾರ ಶ್ರೀಶೈಲನ್ನ, ಅವ್ರ ಪಾಪ ಪರಿಚಯ ಇರುದಿಲ್ಲ. ನಮಸ್ಕಾರ ಬರ್ರಿ ಅಧ್ಯಕ್ಷರ ಅಂತ ಕರಿತೀನಿ, ವಾದ ಒಳಕ್ ಯಾವ್ರವ್ರದಾರ ಗೊತ್ತೇ ಇರುದಿಲ್ಲ. ಹಿಂಗಾಗಿ ಪರಿಸ್ಥಿತಿ. ಎಲ್ಲರೂ ನಮ್ಮೂರ್, ಊರೆಲ್ಲ ನಮ್ಮೂರ್, ಯಾರಂತ ಮಾತಾಡ್ಸು. ಹಿಂಗಾಗಿ ಹೆಚ್ಚು ಕಡಿಮೆ ಆಗಿರೋ ಕ್ಷಮೆ ಇರ್ಲಿ. ಹೆಂಗಾಗೈತಿ ಇವತ್ತಿನ ಜನ ಅಂತಂದ್ರ, ಇಬ್ಬರು ವ್ಯಕ್ತಿಗಳಿದ್ರು. ಹೊಳಿ ಈಚೆ ಕಡೆ ನನ್ನಂತ ತಪಸ್ಸಿ ಕೂತಿದ್ದ, ಹೊಳಿ ಆಚೆ ಕಡೆ ಇನ್ನೊಬ್ಬ ಕೂತಿದ್ದ. ನಾ ಏನ್ ಬಿಡ್ತೀನಿ, ಅದು ಹೋಯ್ತಾರ ನೋಡ್ರಿ, ಅದು ಮೊದಲದವ್ರಾಗ ಮಾಡಕ್ಕೆ ಹೆಂಗಾಗೈತಂದ್ರ, ನಾ ಏನ್ ಕೇಳ್ತೀನಿ, ಕಬ್ಬೂರ್ ಅವ್ರಿಗೆ, ಕಂಕನವಾಡವ್ರಿಗೆ, ಈ ಗುರ್ಲಾಪುರದವ್ರಿಗೆ ಎಲ್ಲರಿಗೆ ಆರಾಮ್ ಮಾಡಪ್ಪ, ನಾ ಅಂತೂ ಆರಾಮ್ ಅದಿನ ಎತ್ತಿದ್ದ. ಆಚೆ ಕಡೆ ತಪಸ್ ಕೂತಮ್, ದೇವ್ರ ಭೇಟಿ ಅದ. ಅವೇನಂದ, ಏನ್ ಬೇಕು ನಿನಗಂದ್ರ ಆಚೆ ಕಡೆ ಏನ್ ಕೇಳ್ಯಾನಂದ, ಎಲ್ಲಾರ್ಗಿ ಆರಾಮಾಗೈತಿ, ಎಲ್ಲಾರ್ಗಿ ಚಲೋ ಆಗ್ಲಿಕ್ ಕೇಳ್ಯಾನ, ನಿನಗ್ ಏನ್ ಬೇಕಂತ ಕೇಳಿದ ಕೂಡಲೇ ಅವನು 2 ಕಣ್ಣು ಹೋಗಂಗ್ ಮಾಡಂದ. ನನ್ನ ಕಣ್ಣು ಹೋದ್ರೆ ಅವಾಗೇನ್ ಲಾಭ ಆಗುದದ? ಜಗತ್ ಹಿಂಗ್ ಹೊಂಟದ. ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ನಾಡಿನ ಜನತೆಗೆ ಅಂದ್ರ, ಬದುಕು ಬಹಳ ದಿನ ಇಲ್ಲ. ಯಾವಾಗ ಎದ್ದು ಹೋಗ್ತೈತಿ ಗೊತ್ತಿಲ್ಲ, ಯಾವಾಗ ಪಟ್ ಅಂತೈತಿ ಗೊತ್ತಿಲ್ಲ. ಹಾರ್ಟ್ ಆಕೈತು, ಕ್ಯಾನ್ಸರ್ ಆಕೈತಿ, ಆಕ್ಸಿಡೆಂಟ್ ಆಕೈತು, ಇನ್ನೊಂದ್ ಮತ್ತೊಂದು ಮಗದೊಂದು ಬರ್ತೈತಿ, ಯಾವಾಗ ಎದ್ದು ಹೋಗ್ತೈತಿ ಗೊತ್ತಿಲ್ಲ. ಎಲ್ಲಾರ ಕಣ್ಣೀರ್ ಒರೆಸ್ಬೇಕಾಗ್ಯದ, ಎಲ್ಲಾರ ಕಣ್ಣೀರ್ ಒರೆಸ್ಬೇಕಾಗ್ಯದ. ಮತ್ತೊಬ್ಬರು ನೋಡಿ ಉರ್ಕೊಳ್ಳೋದು ಬಿಡ್ಬೇಕಾಗ್ಯದ. ಬದುಕು ಅನ್ನೋದು ಬಹಳ ಸುಂದರ ಅದ. ಕೋವಿಡ್ ಒಳಗೂ ಏನಾಗ್ಲಾರ್ದ ಭಗವಂತ ನಮ್ಮನ್ನ ಜೀವಂತ ಇಟ್ಟಾನಂದ್ರ ರೈತರ ಕಣ್ಣೀರ್ ಒರ್ಸಾಕ್ ಇಟ್ಟಾನ, ಬಿದ್ದಂತವ್ರನ್ನ ಎತ್ತೋ ಸಲುವಾಗಿ ಇಟ್ಟಾನ. ಬಸವಣ್ಣ, ಅಂಬೇಡ್ಕರ, ಕನಕದಾಸರು, ಸಂಗೊಳ್ಳಿ ರಾಯಣ್ಣ ಇವ್ರ ಹೆಸರು ಯಾಕೆ ನೆನಪು ತೆಗಿತೀವಿ? ಕೊಂಡಿ ಮಂಚಣ್ಣ, ಮಲ್ಲಪ್ಪ ಶೆಟ್ಟಿ ಅಂತ ಹೆಸರು ಯಾಕೆ ತೆಗಂಗಿಲ್ಲ ನಾವ? ಇವ್ರ ಸಂಸ್ಥಾನ ಹಾಳು ಮಾಡಿದವ್ರು ಅದಾರ. ಈಗೂ ಅದಾರ, ಬಹಳ ಮಂದಿ ಈಗೂ ಅದಾರ. ಆನೆ ಹೊಂಟಿತ್ತಂದ್ರ ಚಲೋಣ ಇವ್ರು. ಏನ್ ಮಾಡುದ್ರಿ ಶ್ರೀಶೈಲಣ್ಣ? ನಮ್ ಕೈ ಮೈಕ್ ಕೊಟ್ಬಿಡ್ತೀರಿ, ಹಿಂಗಾಗಿ ಬಿಡ್ತೀವಿ. ಒಟ್ಟು ನಮ್ ರಾಜ್ಯದಾಗ ಏನಾಗೈತಿ, ಈ ಗುರ್ಲಾಪುರ ಕ್ರಾಸ್ದಾಗ 10 ವರ್ಷ ಹೋರಾಟ ಹಿಂಗ್ ರಾಜ್ಯದಾಗ ಆಗಿದ್ದಿಲ್ಲ. ಗುರ್ಲಾಪುರ ಕ್ರಾಸ್ದಾಗ ಹೋರಾಟ ಆಯ್ತು. ನಾನು ಚುನಪ್ಪ ಪೂಜಾರಿ ಕಿಶಾಗಿ ನಾನು 10 ರೂಪಾಯಿ ತೆಗ್ದಿಲ್ಲ, ಯಾರನ್ನ ಕರೆದಿಲ್ಲ. ಯಾವೊಂದಿಬ್ರು ಕುತ್ತಾರ ಅಂತೇಳಿ 4 ಮಂದಿ ಬಂದ್ರು. ಗುರ್ಲಾಪುರದಾಗ ಏನೋ ನಡೆದೈತಂದ್ರು ಮೊದಲು. 2ನೇ ಸಾರಿ ಏನಂದ್ರು, ಗುರ್ಲಾಪುರದಾಗ ಏನೋ ನಡೆದೈತು ಅಂದ್ರು. 3ನೇ ದಿನ ಏನಂತಾರೆ, ಗುರ್ಲಾಪುರದಾಗ ಏನೋ ನಡೆದೈತಂದ್ರು. ಬಂದ್ರ ನಾವು ಕರೆದೇ ಇಲ್ಲ. ನೋಡ್ರಿ, ನಿಮ್ ಅಕೌಂಟಿಗೆ 300 ರೂಪಾಯಿ ಜಮಾ ಆದ್ರ ಚುನಪ್ಪ ಪೂಜಾರಿಗೆ, ಶ್ರೀಶೈಲ ಅಂಗಡಿಗೆ, ನಿಂಗಪ್ಪನಾಗ ನನಗ್ ಜಮಾ ಆಗುದಿಲ್ಲ, ನಿಮ್ ಅಕೌಂಟಿಗೆ ಜಮಾ ಆಕೈತಿ. ಇದು ಜಗತ್ತಿಗೆ ಗೊತ್ತೈತೆ. 10 ರೂಪಾಯಿ ಏರ್ಸಕ್ಕಾಗಿಲ್ಲ, 10 ವರ್ಷ ಆತ. ಕುದುರೆ ಆಡ್ತಾವ, ಏನ್ ಲಾಭದ? ಚಿರೆ ಆಡ್ತಾವ. 10,000 ಮಂದಿನ ಕುಡಿಸಿ ತೀರ್ಸೋ ತಾಕತ್ತೈತಿ. ಅದಲ್ಲ ಧರ್ಮ. ಜನರು ಸೇವಾ ಮಾಡ್ಬೇಕಾಗಿ ಗಟ್ಟಿ ಹೋರಾಟ ಮಾಡ್ಬೇಕಾಗೈತಿ. ಗುರ್ಲಾಪುರದಾಗ ಏನ್ ದಾಸೋಹ ಬರಾಕೈತು, ಏನ್ ಜನ ಬರ್ಲಿಕ್ಕಿತ್ತು. ದಾಳಂ ನಡೀತು, ಸಿದ್ದಾರೂಢ ಜಾತ್ರೆ ನಡೀತು, ಇಂಚಗೇರಿ ಜಾತ್ರೆ ನಡೀತು, ಕಬ್ಬೂರ್ ಜಾತ್ರೆ ನಡೀತಲ್ಲಿ. ಆ ಜಾತ್ರೆಗ ಏನ್ ಬೇಕಂತ ತಗೊಳ್ದಿರ್ತೈತಿ. ಪಟಾಕ್ಷಿ ತಗೊಂಡು ಅಲ್ಲಿ ಬುಡಕಿಟ್ಕೊಂಡ್ರೆ ನಾವೇನ್ ನೋಡ್ದ ಜಾತ್ರೆ? ಅಲ್ಲಿ ಬಾಳೆಹಣ್ಣು ಐತಿ, ತೆಂಗಿನಕಾಯಿ ಐತಿ, ಅಭಿಷೇಕ ಐತಿ, ಟ್ಯಾಕ್ಟರ್ ಟೈಪ್ ಐತಿ, ಹುಡುಗರಿಗೆ ಆಟ ಪುಗ್ಗ ಸಿಗ್ತಾವ್. ಸಿಕ್ಕದ್ರಿ ಬಾ ಚುರುಮುರಿ ತಗೊಳ್ಳೋದು ಪ್ರಸಾದ.
ಮೊನ್ನೆ ಆಚೆ ಕಡೆ ಬಾಜು ಅಂಗಡಿ ಹೋಗಿ ಪಟಾಕಿ ಸಿಟ್ಟು ಅಂತ ಕೆಳಗೆ ಇಟ್ಕೊಂಡಿದ್ರೆ ನಾನು ಸುಣ್ಣತ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಡಬ್ ಅಂದ್ರೆ ನೀವು ಸುಡುತ್ತಿ. ಜಗತ್ತ ಕರಿ ಸನ್ಮಾನ ಮಾಡ್ಲಿಕ್ಕತ್ತದಪ್ಪ, ಎದಕ್ ಮಾಡಕತ್ತೈತಿ? ನಾವೊಂದು 10,000 ಕೊಟ್ಟು ಮುಂದೆ 100 ರೂಪಾಯಿ ಸನ್ಮಾನ ಮಾಡಿರ್ತ ಹೇಳಿವ ನಾವು? ಇಲ್ಲ. ಸನ್ಮಾನ ಮಾಡಿಸ್ಕೊಳಕ್ ಸಮಯ ಸಿಗತ್ತಾಗೈತಿ. ಯಾಕ? ಅವ್ ಎಡ್ಡು ಸ್ವಾರ್ಥ ಇರ್ಲಾರ್ದ ಸೇವಾ ಮಾಡ್ಯಾವು. ಎಡ್ಡ ಗಟ್ಟಿ ಅದಾವ, ಕರೆ ಗಟ್ಟಿ ಅದಾವ ಅಂತೇಳಿ ಸನ್ಮಾನ ಮಾಡಕತ್ತಾರ. ಇನ್ನು ಒಂದ್ ಏನ್ ಹೇಳ್ಬೇಕಾಗ್ಯದ, ಹೆಂಗ್ ಇರ್ಬೇಕು ಗಟ್ಟಿತನ ಅಂತಂದ್ರ ದೇವ್ರಿಗೆ ಸಹಿತ ಬುದ್ಧಿ ಕಲಿಸ್ಬೇಕಂತ ಹೇಳ್ಬೇಕು. ದೇವ್ರು ಬಂದು ಶುಣಪ್ಪನಂತ ರೈತ ಹೊಲದಾಗ ಉಳ್ಳಾಕತ್ತಿದ. ದೇವ್ರ ಪ್ರತ್ಯಕ್ಷ ಆಗಿ ಶ್ರೀಶೈಲ ನನಂಗ ವೇಷ ಹಾಕೊಂಡು ಬಂದು, ನಾನು ವ್ಯವಸಾಯ ಮಾಡ್ತೀನಿ, ನನಗೊಟ್ಟು ಲಾಭ ಕೊಡ್ಬೇಕನ್ನೋ. ಶೇಂಗಾ ಬೆಳೆದಿತ್ತು ಮನಗಂಡ, ತೆಗ್ಯಾಕತ್ತಿದ್ರು. ಅವಾಗಂದ ನಾನು ನೀರು ಉಣಿಸ್ತೀನಿ, ಗೊಬ್ಬರ ಹಾಕ್ತೀನಿ, ನನಗ ಮ್ಯಾಗ ಹಸರೈತೆ ಅದೆಲ್ಲ ಬೇಕನ್ನೋ. ಯಾರ? ದೇವ್ರು. ಯಾಕಂದ್ರೆ ಮ್ಯಾಗ ಬೆಳಿ ಚಂದ ಕಾಣಕತ್ತ. ಅವಾಗೇ ಗೊತ್ತು ಪಾಪ ಕೆಳಗೆ ಶೇಂಗಾ ಆಯ್ತು. ಮ್ಯಾಗಿಂದ ಬೇಡದ ರೈತಂದ ಚುನಾಕ್ ಬಂದಾಗ ಖುಷಿ ಆದ. ಅವಾಗ ಶ್ರೀಶೈಲಣ್ಣ ಅಂದ, ನನಗ್ ಮ್ಯಾಗಿಂದ ಅಂದ ಎಲ್ಲ ತೆಗೆದ್ರು ಶೇಂಗಾ ತಕೊಂಡ ಮ್ಯಾಗಿಂದ ಒಣಗಿತ್ತು, ನನ್ ಲುಕ್ಸಾನ ಆತಂದ ನಾವು. ದೇವ್ರು ಹಿಂಗ ಬೇಡ ನಾವು. ಇನ್ನು ಮ್ಯಾಗ ಏನ್ ಬೆಳೆಸ್ತಿಲ್ಲ, ಮ್ಯಾಗಿಂದ ನನಗ ಕೆಳಗಿಂದ ನಿನಗ ನಾವು ದೇವ್ರು. ಅವಾಗ ಬಹಳ ಖುಷಿ ಆದ. ರೈತ ಅಂದ ಇನ್ನು ಶೇಂಗಾ ಹಾಕೋದ್ ಬೇಡ, ನಾವು ಗೋಧಿ ಹಾಕೊಂಡು ಮ್ಯಾಗ ಗೋಧಿ ಕೆಳಗ ಮಣ್ಣ ಅದು ಹೋಗಿ. ದೇವ್ರು ವಿಚಾರ ಮಾಡಿದ, ಕೆಳಗಿಂದು ಬೇಡ ಮ್ಯಾಗಿಂದ ಬೇಡ, ಮ್ಯಾಗ ಕೆಳಗ ಎರಡು ನನಗ ಅಂದವ್. ಚುನಾಕ್ ಬಾಳ ಹುಷಾರಿದ್ದವ್, ಮಂಜಾಳ ಹಾಕಿಬಿಟ್ಟು. ಯಾಕ್ರಿ? ದೇವರಿಗೆ ಬುದ್ಧಿ ಕಲಿಸಿದಂತವ್ ರೈತದಾನ. ಮತ್ ಚುನಾಪ ಕಾಡ್ರ ಬಿಟ್ಟ ನಾನು. ಕನಕದಾಸನಂಗ ಪಡ್ಡ ಕುಂಟೆ ಮಾತ ಅಂದ್ರ ತಿಳಿದಿಲ್ಲ. ಅದಕ್ಕ ಏನೈತಿ, ಹೋರಾಟ ಮಾಡ್ರಿ, ಗಟ್ಟಿತನದಿಂದ ಮಾಡ್ರಿ. ಸರ್ಕಾರದಿಂದ 10 ರೂಪಾಯಿ ಕೊಡಿಸೋ ತಾಕತ್ತಿದ್ರ ಕೊಡಿಸ್ರಿ. ರೈತನ ಆಸ್ತಿ ಹಾಳು ಮಾಡ್ತಾರೆ. ಒಂದೇ ವೇದಿಕೆ ಮುಖಾಂತರ ಹೇಳ್ತೀನಿ, ಗುರ್ಲಾಪುರದಾಗ ಯಾವ ಟ್ರ್ಯಾಕ್ಟರ್ ಸುಟ್ಟಾನ, ಟ್ರ್ಯಾಕ್ಟರ್ ಸುಟ್ಟಾಕ ಹಿಂದೆ ಯಾವ ಪ್ರಚೋದನೆ ಕೊಟ್ಟಾನ, ಎಬಿಶ್ ಯಾವ ಹಚ್ಚಾನ, ಕಬ್ಬ ಯಾವ ಸುಟ್ಟಾನ, ಇಂಚೇರಿ ಮಾಧವಾನಂದ್ರ ಸಾಕ್ಷಿಯಾಗಿ ಹೇಳ್ತೀನಿ, ಅವ್ರ ಮಣಿತಾನ 3 ವರ್ಷದಾಗ ಹಾಳಾಗಿ ಹೋಗ್ತಾವ. ರೈತನ ಆಸ್ತಿ ಹಾಳು ಮಾಡಬಾರ್ದು, ರೈತನ ಕಬ್ಬ ಹಾಳು ಮಾಡಬಾರ್ದು, ರೈತನ ಮಣಿತಾನದಾಗ ಕಣ್ಣೀರ್ ಹಾಕ್ಸ್ಬಾರ್ದು, ಒಬ್ಬರ ಅನ್ನ ಕಸ್ಕೋಬಾರ್ದು. 1 ವರ್ಷ ಬೆಳಿಬೇಕಾದ್ರೆ ಏನು ಪರಿಶ್ರಮ ಆಗಿರ್ತೈತೆ ಅವಂಗ. ಒಂದು ಟ್ರ್ಯಾಕ್ಟರ್ ತರಬೇಕಾದ್ರೆ ಯಾವ ಬ್ಯಾಂಕ್ನಾಗ ಲೋನ್ ಹಾಕಿ ಎಷ್ಟು ಕಣ್ಣೀರ್ ಹಾಕಿ ಹೆಂಡತಿ ಮಕ್ಕಳು ಬಂಗಾರ ಒತ್ತಿ ಇಟ್ಟು ತಂದಿರ್ತಾನವ. ಅದನ್ನು ವಿಚಾರ ಮಾಡ್ಬೇಕು ನಾವ. ಸುಡಾಕ್ ಬೆಂಕಿ ಹಚ್ಚೋದಿತ್ತು. ಎಂದೂ ಅನ್ಯಾಯ ಮಾಡಬಾರ್ದು, ಮತ್ತೊಬ್ರು ನೋಡಿ ಉರ್ಕೋಬಾರ್ದು. ಬಹಳ ಮಂದಿ ಉರ್ಕೊಂಡು ಹೋಗ್ಯಾರ. ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳನ್ನು ಶೇರ್ನಾಗ ಜ್ವಾಳ ಮಾರಿದಂಗ ಮಾರ್ತಿದ್ರ. ಹಾಳ ಹಂಪ್ಯಾಗ ಹೋಗೈತಿ. ಎಷ್ಟೋ ಮಂದಿ ರಾಜ ಮಹಾರಾಜರು ಸಿಂಹಾಸನ ಹಾಕೋತಾರ, ನಾ ದೊಡ್ಡವ ಅಂತ ಹೇಳಿ. ನಮ್ಮ ಕಾಲ್ ಕೆಳಗ್ ಮಣ್ಣಾಗ ಹೋದಾರ. ಅವ್ರನ್ನು ಅವ್ರ ಮ್ಯಾಗ ನಾವು ಕೂತದ್ವಿ. ಅದಕ್ಕ ಚಂದಂಗ ಅಂಗಿ ಹಾಕೋಬೇಕು. ಮೊದಲ ಅಂಗಿ ಹಾಕಿ ನಿಂಗಪ್ಪ ಪಖಂಡಿ ಒಂದ್ ಯಾವ್ದೋ ಬೀದಾಗಿನ ನಾಯಕರು. ಅಲ್ಲಿ ಇವ್ರು ರೈತರು ಹೃದಯದೊಳಗಿನ ನಾಯಕರು ಅದಾರ. ಇವೆಲ್ಲ ರೈತರಿಗಾಗಿ ಬದುಕ್ಯಾರ. ನಾ ನಿಮ್ಮತ್ತಿಕ್ ಬಂದಿಲ್ಲ, ನೀ ನಮ್ಮತ್ತಿಕ್ ಬಂದಿ. ಓಡಿ ನೀ ನಮ್ಮತ್ತಿಕ್ ಬಂದಿ. ಸರ್ಕಾರ ನಮ್ಮತ್ತಿಕ್ ಬಂದೈತಿ, ಅಧಿಕಾರಿಗಳು ನಮ್ಮತ್ತಿಕ್ ಬಂದಾರ. ಚಾಮರಾಜನಗರ ಮಂಡ್ಯದಿಂದ ನಮ್ಮತ್ತಿಕ್ ಬಂದಾರ. ಚುನಪ್ಪ ಪೂಜಾರಿ ಗುರುಜಿ ನೋಡಿ ಎಲ್ಲ ನಂಜುಂಡ ಸ್ವಾಮಿಯವ್ರ ತತ್ವ ಸಿದ್ಧಾಂತ ಪ್ರಕಾರ ಗುರ್ಲಾಪುರದಾಗ ಹೋರಾಟ ನಡೆದೈತೆ ನೋಡಾಕ್ ಬಂದಾರ. ಅವರೆಲ್ಲ ನೋಡಿದ್ರಿ, ಎಲ್ಲಾರು ನೋಡ್ರು, ಪ್ರಸಾದ ಮಾಡ್ರು, ಜಾತ್ರೆ ಮಾಡ್ರು, ಹೋದ್ರು. ನಿನಗೇನಾಯ್ತು? ಅಂಗಿ ತುಳಿಯಿತ್ತು, ಒಳಗ್ ಉರಿ ಆಯ್ತು. ಸುಶಲಣ್ಣ ಉರಿ ಆಯ್ತದ, ಆರ್ಸಾಕ್ ನೀರಿಲ್ಲ. ಹೇಳಿದ್ರೆ ಕಳಿಸ್ತಿದ್ವಲ್ಲ ಕೋಲ್ಡ್ ನೀರಿದ್ದು ಟ್ಯಾಂಕ್ನ್ಯಾಗ. ಅದಕ್ಕೆ ನಾ ಹೇಳಾಕತ್ತೀನಿ, ಧರ್ಮಲೆ ಬದಕ್ತೇವೆ. ಅವ್ರ ಧರ್ಮಲೆ ಬದಕ್ ಏನ್ ಕೂತೀವ್ ನಾವ? ಚುನಪ್ಪ ಪೂಜಾರಿ ನಂದು ಗತ್ ಹೆಂಗಿತ್ತಂದ್ರ ಒಂದೀಟ್ ವ್ಯತ್ಯಾಸ ಆದ್ರೆ ಎತ್ತು ನಾ ಹಿಡ್ಕೋತೀನಿ, ನಂದು ವ್ಯತ್ಯಾಸ ಆದ್ರೆ ಅವ ಎತ್ತು ಹಿಡ್ಕೋತಿದ್ದ. ಹತ್ತಂಗ ಸತ್ತಂಗ ಮಾಡಿ ಶಿವಾನಂದ ಪಾಟೀಲ್ ಗುರ್ಲಾಪುರ ತರಿಸಿ ಹುಲಿಯದವ. ಸಾಮಾನ್ಯ ಕಡ್ಡಿ ಅಲ್ಲ. ಜನರಿಗೆ ನ್ಯಾಯ ಕೊಡಿಸ್ರಿ. ಮೊನ್ನೆ ಇಂಗಳಗಾವದಾಗ ಒಂದ್ ತೊಲಿ ಬಂಗಾರ ಹಾಕಿದ್ರು. ಯಾರಿಗೆ ಕೊಟ್ಟಿರಿ ನನಗ ಗೊತ್ತಿಲ್ಲ. ಅರ್ಥ ಆತನ? ಬಂಗಾರಕ್ಕ ರೊಕ್ಕಕ್ಕ ಮಾಡೋರಲ್ಲ. ಸೂಟ್ಗೇಸ್ ಹಾಕಿ ಮತ್ತೊಬ್ಬನ್ ಫ್ಯಾಕ್ಟ್ರಿ ಆಫೀಸ್ನ್ಯಾಗ ಹೋಗಿ ಕೂತು ಮಾತುಕತೆ ಮಾಡೋರಲ್ಲ ಇವ್ರ. ಸಿದ್ದರಾಮಯ್ಯ ಕರೆದಾಗ ಓಡಿ ಹೋಗಾರಲ್ಲ. ಸಿದ್ದರಾಮಯ್ಯ ಸರ್ಕಾರವನ್ನ ಗುರ್ಲಾಪುರ ಕರೆಸಿ ನ್ಯಾಯ ಕೊಡಿಸಿ
10 ವರ್ಷದಾಗ ಯಾವ ಮಗ ಕೊಡ್ಲಾರ್ದಂತ 300 ರೂಪಾಯಿ ಕೊಡಿಸ್ತಂತ ಹುಲಿ ಐತಿದ. ನನಗ ಅದಕ್ಕ ಮೈಕ್ ಕೊಡಂಗಿಲ್ಲ ಅವ್ರು ಜಾಡಿಸ್ತಾನಂತೇಳಿ. ನಿನ್ನ ಕೊಗಟ್ನವ್ರಿಗೆ ಹೋಗಿದ್ದು ಪುರಾಣ ಹೇಳುವಂತ ಸದ್ಯ ರಾಮ್ ಶಾಂತ್ ಶ್ರೀಶೈಲನ ಗುರುಗಳರ ಮನೆ ಬೆಂಕಿ ಕಾಲಕತ್ತಿದ್ರು, ಇಲ್ಲಿ ಅಧ್ಯಾತ್ಮ ಮಾಡಕತ್ತಾರು, ಮಂದಿ ನಕ್ಕನಗ್ತದ. ಬಿಡ್ಲಿ ಅಂದ್ರೆ ಬಿಡ ಅನ್ವಾರ ಒಂದ್ ತಾಸಾದ್ರು ಬಿಡ ಅನ್ವಾರ 500 ರೂಪಾಯಿ ದಕ್ಷಿಣ ಕೊಟ್ರ ಅದನ್ನು ಹೇಳ್ಬೇಕಲ್ಲ. ನೋಡ್ರಿ, ಒಂದ್ 3 ಕಾರ್ಯಕ್ರಮ ಮಾಡಿದ್ರೆ 15,000 ರೂಪಾಯಿ ಬರ್ತೈತೆ ನಮಗೆ. ಏನ್ ಮಾಡುದು ರೊಕ್ಕ? 2 ರೊಟ್ಟಿ 2 ಬಾಜಿ, ಒಂದಿಟ್ಟು ಮಸ್ಸಾರ, ಒಂದ್ ಅನ್ನ ಸಾರ ಮುಗಿತಪ್ಪ. ಮತ್ತೇನ್ ಹಾಕೋದೈತೆ ಅದಕ್ಕ? ಧರ್ಮಲೆ ಬದುಕಬೇಕು, ನ್ಯಾಯ ಮಾರ್ಗದಾಗ ಬದುಕಬೇಕು. ಚುಣಪ್ಪ ಪೂಜಾರಿ ಟೀಕಾ ಮಾಡ್ರ ಹಿಂದ್ ಗಾಡಿ ಐತಿದ, ಸಾಮಾನ್ಯ ಗಾಡಿ ಅಲ್ಲ. ಬಾಯಲ್ಲಿ ಅನ್ಸ್ಕೊಂಡ್ರಿ ಅಂದ್ರ ಬೂದಿನ ಆಕೈತಿ. ಅದಕ್ಕ ಚುನಾಪ್ಗಂದ್ರ ನನಗಂದಂಗ, ನನಗಂದ್ರ ಚುನಾಪ್ಗಂದಂಗ ಚಂದಂಗ ಅಂಗಿ ಹಾಕೋರಿ. ಹಾಕ್ಲಿಲ್ಲ ಅಂದ್ರ ಕಬ್ಬೂರಾಗ ಟೇಲರ್ ಬಹಳ ಮಂದಿ ಇದಾರ. ನಮ್ ಚಿಕ್ಕಮಟ್ಟವ್ರು ಬಹಳ ಚಂದ ಟೇಲರ್ ಅಂಗಡಿ ಅದಾವ. ಇಲ್ಲೆಲ್ಲ ತಿಳು ಅರಿವೆ ತೊಂದ್ ಹೊಲಿಸ್ಕೊಡ್ತೀವಿ, ಹಾಕೋರಿ. ಹಾಕೊಂಡ್ ಚಂದಂಗ್ ಜೀವನ ಮಾಡ್ರಿ. ಹೋರಾಟ ಲೆಕ್ಕ ಹೋಗ್ಲಿ. ನಮ್ಮ ವಿರುದ್ಧ ಶ್ರೀಶೈಲನ ಯಾರೋ ಮಾತಾಡಿದ್ರು, ಗುರ್ಲಾಪುರದಾಗ 300 ಒಪ್ಕೊಂಡವು, ಸಿದ್ದರಾಮಯ್ಯ ಸೂಟ್ಗೇಸ್ ಕೊಟ್ಟಾನ. ಮಕ್ಕಳ ನಿಮ್ ಮನೆತನ ಸೂಟ್ಗೇಸ್ ಕೊಡು ತಾಕತ್ ಇಂಚಗೇರಿ ಮಠಕೈತಿ. ಸೂಟ್ಗೇಸ್ ಈ ಮಕ್ಕಳು ಸೂಟ್ಗೇಸ್ ಅನ್ನೋದು ಅಳಗಿಸ್ಬಿಟ್ಟೈತಿ. ಗುರ್ಲಾಪುರ ರೈತ ಸಂಘ ಹಸ್ತರ ಟಾವಲ್ ಅಂದ್ರ IAS ಅಧಿಕಾರಿ, PSI, ರಾಜಕಾರಣಿ ಎದ್ದು ನಿಂತು ಕೈ ಮುಗಿಯುವಂತ ತಾಕತ್ ಕೊಟ್ಟದ್ ಗುರ್ಲಾಪುರ ಕ್ಲಾಸ್. ರೈತ ಸಂಘ ಹಾಳಿಗೆಚ್ಚಿಬಿಟ್ಟಿದ್ರಿ ಮಕ್ಕಳೆಲ್ಲ ಕೂಡಿ. ಹಾಳಿಗೆಚ್ ರೈತ ಸಂಘ ಅಂದ್ರೆ ಹೋರಾಟ ಮಾಡ್ತಾವು, ಸುಡಿಗೆಸ್ ತಗೋತಾವು, ಯಾವ ಮೀಟಿಂಗ್ ಕರೆ ಓಡಿ ಹೋಗ್ತಾವತ್ತಿತ್ತು. ಓಡಿ ಹೋಗೋದಲ್ಲ, ಹಸಿರ ಟಾವಲ್ ಹಾಕೊಂಡ್ರೆ ಎದ್ದು ನಿಂತು ಕೈ ಮುಗಿಯುವಂತ ಇತಿಹಾಸ ಸೃಷ್ಟಿ ಆದದ್ದು ಗುರ್ಲಾಪುರ ಕ್ಲಾಸ್. ಇವತ್ತು ನೋಡ್ರಿ, ನಾವು 3-4 ತಾಸು ಲೇಟ್ ಮಾಡಿದ್ರು ಸಹಿತ ನಾವೇನ್ ಬಹಳ ವಯಸ್ಸಿನವ್ರದ್ದು, 36-37 ವಯಸ್ಸಿನವ್ರದ್ದು. ನಮ್ಮೆಲ್ಲಾರು 70-74 ವರ್ಷದ ಹಿರಿಯರೆಲ್ಲ ಕಾಯ್ಕೋತ್ ಕುಂತೀರಿ. ನಮ್ಮ ವಯಸ್ಸಿಗೆಲ್ಲ ನಮ್ಮೊಳಗ ಅವು 2 ಅಂತ ನೀವು ಕಾಯ್ಕೋತ್ ಕೂತಿರಲ್ಲ. ಇದು ನಿಜವಾದ ರೈತರ ಭಕ್ತಿ. ಅದಕ್ಕ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲರೂ ಒಂದಾದ ಬದುಕ ಸೃಷ್ಟಿ ಲಯ ಸ್ಥಿತಿ ಅಂತ ಹೇಳ್ತಾರಲ್ಲ, ಎಲ್ಲ ಒಂದ ಬಂದಿವಿ. ಈ ಗಾಳ್ಯಾಗ ಬೈಲೊಳಗ ನಿರ್ಬೈಲಾಗಿ ಹೋಗೋದೈತಿ, ಒಂದಿನ ಮಣ್ಣಾಗ ಹೋಗೋದೈತಿ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದೈತಿ. ಆದ್ರ ಭಗವಂತ ಬದುಕು ಯಾಕೆ ಕೊಟ್ಟಾನಂದ್ರ ಮಾನವ ಜನ್ಮ ಅರಿತು ಮರೆತು ಬಲ್ಲವರು ಜ್ಞಾನಿಗಳು ತಿಳಿದವ್ರು ಅಂತೇಳಿ ಮಾನವ ಜನ್ಮಕ್ಕೆ ಬಂದೀವಿ ನಾವೆಲ್ಲ. ಎಲ್ಲಾರು ಅಪಗೋಲಿ, ಮಾತಾಡ್ಲಿ, ನಕ್ಕೊಂತಿರ್ಲಿ, ನಮ್ಮವ್ರ ತಮ್ಮವ್ರ ಅನ್ಲಿ ಅಂತೇಳಿ ದೇವ್ರು ಮಾನವ ಜನ್ಮ ಕೊಟ್ಟಾನ. ಎಲ್ಲರೂ ನಮ್ಮ ಅಪಗೋಬೇಕಾಗ ಆ ಅಪಗೋಳು ಕಾಯಕ ಮಾಡ್ತಾ. ಇಲ್ಲಿ ಯಾರೋ ಹಿರಿಯರು ಹೇಳಿದ್ರಲ್ಲ 74 ವರ್ಷ ಅವಾಜ್ ಮಾತಾಡೋದ್ ನೋಡಿದ್ರೆ 74 ನಾವು 24 ವಯಸ್ಸಿನಾಗ ಮಾತಾಡ್ತಾನ. ಅದು ಗಟ್ಟಿತನ, ಅದು ಗಟ್ಟಿತನ. ಗುರ್ಲಾಪುರದಾಗ 300 ರೂಪಾಯಿ ಘೋಷಣೆ ಆಗಿರ್ತಾನ, ಏನೋ ಮೈಕ ಹಿಡಿದಿಲ್ಲ. ಅಧ್ಯಕ್ಷರಲ್ಲಿ 10 ಅದಾರ. ಗುಲಾಲಾಜ್ ಬಜ್ಜ ದಪ್ಪ ನಾವ್ ಅಂಗಿ ಕಳೆದು ಕುಣ್ಯಾಕಂತವ ನೋಡ್ರಿ. 10 ವರ್ಷದಾಗ ಯಾವ ರೈತಂಗ ಕೊಡ್ಸೇ ಇಲ್ರಿ. ನೀವು 300 ಕೊಡಿಸಿರಿ ಅಂದ ಮತ್ ಹೋಗ್ಬಂತಿದ್ದವ. ನಾ ಇಲ್ಲಿ ಚಾ ಕುಡಿಯಾಕ ಹೋಗ್ತಿದ್ನೆ. ನಿಜವಾಗ್ಲು ಶ್ರೀಶೈಲನ ಲಾಸ್ಟ್ ಮಾತೇಳಿ ಮುಗಿಸ್ತೀವಿ. ಕಾಫಿ ಕುಡಿಯಾಕ ಹೋದಾಗ ಹಿಂಗ್ ರೌಂಡ್ ಮಾಡಿ ನಿಂತಿರ್ತೀವಿ. ಈ ಚುಣಪ್ಪ ಸ್ವಾಮಿ ಕೊಡಿ 200 ಕೊಡಿಸ್ರಿ. ಈಗ 4ನೇ ದಿವ್ಸಕ್ರೆ ಇದ ನನಗ್ ಮುಂದೆ ಅಪ್ಪವ್ರ ಅಜ್ಜಾರ ಕಾಲ್ ಬಿಡ್ತಾರ, ಹಿಂದೆ ಮಾತಾಡ್ತಾರಲ್ಲ. ಈ ಚುಣಪ್ಪ ಮತ್ ಈ ಸ್ವಾಮಿ ಕೊಡಿ 200 ಕೊಡಿಸಿದ್ರು. ಲಾಗುಡಿದ ಮತ್ ಆಳುಗಳು ಪಗಾರ ಹೊತ್ತು ಮತ್ ಅವ ಇಬ್ರು ಗಟ್ಟಿ ಆದ್ರು. ಇನ್ನು ದೀಪಾವಳಿ ಖರ್ಚು ತೆಗಿದಂದ್ರು. ರೈತರು ಮಾತಾಡ್ತಿದ್ರು ಹಿಂಗ ಹಿರಿಯಾರ. ನಾ ಅಲ್ಲಿ ನಾನು ನೋಡೇ ಇಲ್ಲ ಅವ್ರ. ಇಟ್ಟು ವಿಶ್ವಾಸ ಐತಿ ಮಂದಿ ಅದ್ರ ಅಧ್ಯಕ್ಷ ಇನ್ನು 4 ಜನ ಜಗುಣಿಕೆ ತಗೊಂಡ್ ನೋಡ್ರಿ. ನೋಡ್ರಿ, ಗಟ್ಟಿದ್ರ ದೇವರ ಬೆಟ್ಟಾಕ. ನೀವು 15 ದಿನ ಶ್ರೀಶೈಲ ನಡ್ಕೋತ ಹೋಗಿ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತೀರಿ. ಮಲ್ಲಿಕಾರ್ಜುನ್ ಆಶೀರ್ವಾದ ಶ್ರೀಶೈಲ ಜಗದ್ಗುರುಗಳು ನಿಮ್ ಹೋರಾಟಕ್ಕೆ ಕಳಿಸಿದಂದ್ರ ನಿಮ್ಮಲ್ಲಿ ಗಟ್ಟಿತನ ಸ್ವಚ್ಛ ಐತೆ ಅಂತ ಮಲ್ಲಿಕಾರ್ಜುನ್ ಬಂದಾಗ ಕನೇರಿ ಮಠದ ಅಪ್ಪಗಳು ಬಂದ್ರು, ಪಂಚಮಸಾಲಿ ಜಗದ್ಗುರುಗಳು ಬಂದ್ರು, ಎಲ್ಲಾ ಸ್ವಾಮಿಗಳು ಬಂದ್ರು. ನಮ್ದು ಪಕ್ಷಾತೀತ, ಜಾತ್ಯಾತೀತ, ಧರ್ಮಾತೀತ ವೇದಿಕೆ ಗುರ್ಲಾಪುರ ಇತ್ತು. ಅಂದಾಗ ನ್ಯಾಯ ಸಿಕ್ತು. ವಿರೋಧ ಪಕ್ಷದವ್ರ ಸಹಿತ ಏನ್ ಮಾತಾಡಿ ಗೊತ್ತೈತೇನ? ಜಾತಿ ರಾಜಕಾರಣ ಇಲ್ದ ವೇದಿಕೆ ರೈತ ಸಂಘ ಅಂದ್ರೆ ಗುರ್ಲಾಪುರ ಅಂತ ಹೇಳಿ. ಅಷ್ಟು ಭಾವನಾ ಸ್ವಚ್ಛ ಇತ್ತು. ಅದಕ್ಕಾಗಿ ನೀವು ದುಡ್ದಿರಿ. ನಿಮ್ಮೆಲ್ಲರ ಸೇವೆ ಮಾಡೋ ಅವಕಾಶ ನಮ್ಮಿಬ್ಬರಿಗೆ ಸಿಕ್ಕೈತಿ. ಮುಂದಿನ ದಿನಮಾನದೊಳಗೂ ಸಹಿತ ನಿಸ್ವಾರ್ಥದಿಂದ ನಿಮ್ ಸೇವೆ ಮಾಡೋ ಅವಕಾಶ, ಆ ಸಾಮರ್ಥ್ಯ ಭಗವಂತ ನಮಗ್ ಕೊಡ್ಲಿ ಅಂತ ಬೇಡ್ಕೊಂಡು 12 ಮಾತುಗಳನ್ನು ತಂಪಾದ ಕಾರ್ಯಕ್ರಮ.